ಹಾಕಿದ್ವು. ಅದಕ್ಕೆ ನಮ್ಮ ಚಿಕ್ಕಪ್ಪ ಕೋಲ್ ತಗೊಂಡು ಬಾರಿಸ್ತೀನಿ ಅಂತ ಎದುರಿಸ್ ಮುಡುಕ್ತಾವ್ರ. ಅದಕ್ಕೆ ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಟೈಮಲ್ಲಿ ಹಚ್ಚಬೇಡದು. ಸಂಜೆ ಗೈಸ್ ನಮ್ಮ ತಾತ ಕೋಳಿ ಕಟ್ ಮಾಡ್ತಾವ್ರೆ ನೋಡಿ. ತಾತ ನೋಡ್ಬಿಟ್ಟು ಯಾರು ಮಾಡಲ್ಲ ಅಂದ್ಬಿಟ್ಟು ಅವನ ಕುಲಕ ಸುಬುನ ಅವನೇ ಮಾಡ್ಕತಾವನೆ. ಏನು ಚಕ ಚಕ ಅಂತ 3 ಕೋಳಿನೂ ಇಲ್ಲೊಬ್ಬ ಕ್ಲೀನ್ ಮಾಡಿ ಕೊಡ್ತಾವನೆ. ಅದ್ರದ ಅಲ್ಲಿ ಕಟಿಂಗ್ ನಡೀತಾ ಇದೆ, ಇಲ್ಲಿ ಅಡಿಗೆ ನಡೀತಾ ಇದೆ. ನೋಡೋಣ ಎಷ್ಟು ಗಂಟೆಗೆ ಮಾಡ್ತಾರೆ ಅಂತ. ಇಲ್ಲಿ ಇಲ್ಲೊಬ್ಬ ಬಂದವನೆ, ಅಲ್ಲಿಂದ ಕೋಳಿ ಬಾಡಿ ಎತ್ಕೊಂಬಂದು ತೊಳಿತಾವನೆ ನೋಡಿ. ಎಲ್ಲರೂ ಒಂದೊಂದು ಕೆಲಸದಲ್ಲಿ ಬ್ಯುಸಿ ಆಗವ್ರೆ. ಇವಾಗ ಬಂದವ್ರಿ ಇವರು ಭಟ್ರು. ನಮಸ್ತೆ. 1 ಗಂಟೆಗೆ ಬಂದವ್ರೆ. ಇಲ್ಲಿ ನಮ್ಮ ಇವ್ರು ಬರೋ ಗಂಟೆ ಬರೀ ಬಿಸಿನೀರು ಕಾಯಿಸಿ ಮಾಡ್ಕವ್ರೆ. ಇನ್ಫೆಕ್ಷನ್ ಮಾಡ್ತಾವ್ರಿ ಈಗ ಬಂದ್ಬಿಟ್ಟು. ಕಾಡಿ ಎಲ್ಲ ತಿನ್ಕೊಂಡ್ಬಿಟ್ಟವೆ ಅಂತ. ಯಾರು ನೀನ್ ಅಕ್ಕಿ ಹಾಕಿತ್ತು ಹಿಂಗೆ ಐಸ್ ನೋಡಿ. ಅನ್ನ ಉಕ್ಕಿ ಬಂದ್ಬಿಡೈತ್ ಮ್ಯಾಕೆ. ಇಂಡಿಯನ್ಸ್ ಅಂದ್ರೆ ಇದು ಗ್ರೇಟ್ ಇಂಡಿಯನ್ಸ್ ಅಂದ್ರೆ. ಅನ್ನ ಮಾಡಿ ಅಂತ ಇದ್ರೆ ಇವ್ರೇನೋ ಪೊಂಗಲ್ ಮಾಡ್ತಾನಂಗವ್ರೆ. ಪೊಂಗಲ್ ಉಕ್ಕಿಸ್ತಾವ್ರೆ. ಇದೇನ್ ಮಾಡ್ಬೇಕಪ್ಪ ಇವಾಗ? ಬೇರೆ ಹತ್ರಳಿ ಕೆತ್ತಾಕಬೇಕಾ? ಇವ್ರಿಬ್ರಿಗೆ ಒಂದ್ ಅಡಿಗೆ ಮಾಡಕ್ ಬರಲ್ಲ ನೋಡಿ. ಅನ್ನ ಹೆಂಗ್ ಮಾಡವ್ರಿ? ಇದಕ್ಕೆ ಏನ್ ಇವ್ರೇ ಗೈಸ್ ಹಂಗ್ ಮಾಡಿರೋರು. ಏನಾಯ್ತು ಅಲ್ಲ ಕಣ್ಲ, ಕಡಿತಾ ಇರೋದು ಚಿಕನ್ನು. ಮಟನ್ ರೇಂಜ್ಗೆ ಈ ತರ ಮಾಡ್ತಾ ಇದ್ದಿಲ್ಲ. ಒಳ್ಳೆ ಕತೆ. ಮಟನ್ ಪೀಸ್ ತಂದವನೆ, ಈಗ ನೋಡಿ ಹೆಂಗ್ ಕಟ್ ಮಾಡ್ತಾನೆ ಅಂತ. ಓಹೋ ಏಯ್ ಮಣ್ಣು ಬಿದ್ದೈತದೆ, ನೋಡ್ಕೊಂಡ್ ಕಟ್ ಮಾಡ. ಮಟ್ಟೆ ಒಂದ್ ಚಿಕನ್ ಅಂಗಡಿ ಇಕ್ಕೋಲ್ಲ. ಕಬಾಬ್ ಗುಡಿಯ ಕಬಾಬ್ಗೆ ತಾತ ಪಾರನ ಕಟ್ ಮಾಡಕ್ ಗೊತ್ತಿಲ್ಲ. ನೋಡಪ್ಪ ಇವ್ನ್ ಮಾಡ್ತಾವನೆ, ನೋಡಿದ್ರೆ ತಿನ್ನಕ್ಕೂ ಆಗಲ್ಲ ಹಂಗ್ ಮಾಡ್ತಾವನೆ. ಇಲ್ಲಲ್ಲ ಹಿಂಗ ಹಾಕ್ಬೇಡ, ಹಂಗೆ ಹಾಕ ತೊಳೆಯೋದು. ಇಲ್ಲಿ ನಂದಿತ್ರಲ್ಲಿ ಇನ್ನೇನು ಅದೆಲ್ಲ ಅಲ್ಲಿ ನಿಧಾನಕ್ಕೆ ಹಾಕ್ಲಲ್ಲ. ಅವ್ರ ಕಲಿಯಲ್ಲ ಕಣ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಇಷ್ಟೊತ್ತೆಲ್ಲ ಹೋಗ್ಬೇಕು ತಾನೆ ಊಟ ಮಾಡ್ಕೊಂಡು. ಇವ್ರ ಮುನಿ ಮಾಡ ಅಲ್ಲ ಆಲೆ ಊರಲ್ಲೇ ಉಣ್ಕೊಂಡೆಲ್ಲ ಅಲ್ಲಿ ಚಂದ್ರನ್ ನೋಡ್ತಾ ಇರ್ತಾರೆ ಊರಿಗೆ ಹೋಗೋಷ್ಟೊಳಗೆ. ಓ ಇಲ್ಲಪ್ಪ ಬಂದ. ಓಹೋ ಇವನು ಇಲ್ದೆ ಕೆಲ್ಸನೇ ಆಗಲ್ಲ. ನಮಸ್ಕಾರ. ನಮಸ್ಕಾರ. ಇಲ್ಲಿಗೆ ಬುಕ್ಸ್ ತರ್ಬೇಕು ತಾನೆ ಓದ್ಕೊಳಕ್ಕೆ? ಈಗ ಬಂದ್ರ ಏನು ಎಕ್ಸಾಮ್ ಓದ್ಕತಾ ಇದ್ದ ಅವನು? ಹೌದು, ಎಕ್ಸಾಮ್ ಕನ್ನಡ ಎಕ್ಸಾಮ್ ಮುಗ್ದದೆ ಮೊನ್ನೆ. ನೆಕ್ಸ್ಟ್ ಗಣಿತ ಇದ್ದದಂತೆ. ಗಣಿತಕ್ಕೆ ಓದ್ಕೊಂಡು ಈಗ ಬಂದವನ್ ಎದ್ದಿ. ಅವರೇ ಶ್ರೀನಿವಾಸ್ ಗೌಡ್ರು. ಅಲ್ಲಿ ನೋಡಿ ಬಂದವ್ರೆ. ಲುಚ್ ಮಾಡ ಎಲ್ಲ ಎಲ್ಲ ಲುಚ್ ಮಾಡ ನೋಡು. ಪಾದ ತೊಳಿತಾವ್ ನೋಡಿ. ಇದೇನೋ ಹದ್ದು ಬಾಳೆಹಣ್ಣು ತಿಂತದಂತೆ, ವಿಡಿಯೋ ಮಾಡಿ ಅಂತಂದ. ಹದ್ದುನೇ ಕಾಣಿಸ್ತಾ ಇಲ್ಲ. ಎಲ್ಲ ಬಾಡ್ ತಿಂತದ ಗರುಡಾರ್ ಸ್ವಾಮಿ. 1 ಗಂಟೆಗಳ ಕಾಲ ಕಡಿದು ಬಾಡ್ನ ತೊಳೆದು ನೀಟಾಗಿ ಕೊಟ್ಟವರೆ. ಇಲ್ಲಿ ಕೋಳಿ ಇದೆ, ಇಲ್ಲಿ ಮುದ್ದೆ ತಿರುಗ್ತಿದ್ದಾರೆ ಇಬ್ಬರು ಮಹಿಳಾ ಮಣಿಯರು. ಹೌದು, ನಾನು ಬ್ಲಾಗ್ ಮಾಡ್ತೀನಿ ಅಂದ್ಬಿಟ್ಟು ಇವತ್ತು ಹೊಸನೇ ಟೀ ಕಂಡಿದ್ದಾರೆ ನೋಡಿ ಗೈಸ್. 150 ರೂಪಾಯಿ 150 ರೂಪಾಯಿ ಅಂದ್ಬಿಟ್ಟು
ಬರೀ ಇಂಥದೆಯಾ ನೋಡಿ ಇವ್ರು ಆರಾಮಾಗಿ ಮನ್ಗವ್ರೆ, ಒಂದು ಕೆಲಸನೂ ಮಾಡಲಿಲ್ಲ ಅವರು. ನೋಡಿ ಈ ಥರ ಆರಾಮಾಗಿ ಯಾವಾಗ್ಲೂ. ನಿಮ್ಗೇನು ಅನಿಸ್ತಿದೆ ಆಂಟಿ? ನಿಮ್ಮ ಒಪಿನಿಯನ್ ಶೇರ್ ಮಾಡಿ. ಯಾರಿಗೆ ಬೇಕು ಅನಿಸ್ತಾ ಇದೆಯಾ ಇದೆಲ್ಲ? ಯಾರ್ಯಾರು ನಮ್ಮ ವಿಡಿಯೋ ನೋಡ್ತೀರಾ ಹಾಂ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹ್ಞೂ, ನಮ್ಗೆ ಸಪೋರ್ಟ್ ಮಾಡಿ. ಹಾಂ, ಅಷ್ಟೇನಾ? ನಿಮ್ಗೇನು ನೋಡಿ ಹಳ್ಳಿ ಜೀವನ ಹಿಂಗಿರುತ್ತೆ. ಬೇಕಂತ ತಿನ್ನಸಿ ಸುಸ್ತಾಗ್ಬಿಟ್ಟವಳು ಆಂಟಿ. ಏನವು ಡ್ಯಾಡಿ ಎಂತವು? ಗೈಸ್, ನಮ್ಮ ಫ್ಯಾಮಿಲಿನ ಪರಿಚಯನ ಮಾಡ್ಕೊಂಡಿದ್ದಲ್ವಾ? ನೋಡಿ ಇವ್ರು ನಮ್ಮ ಅಜ್ಜಿ ತಗ ನೋಡು, ತಾತ ನೋಡು. ಇವ್ರು ನಮ್ಮ ತಾತ, ಇವರು ನಮ್ಮಪ್ಪ. ಅಲ್ಲಿ ಮನಗಿದಾರಲ್ಲ ಅವ್ರು ನಮ್ಮ ಚಿಕ್ಕಪ್ಪ, ಇವ್ರು ನಮ್ಮ ಮಮ್ಮಿ, ಇವ್ರು ನಮ್ಮ ಆಂಟಿ. ಅಲ್ಲಿ ಕಡೆಗೆ ಮನೆಗವನಲ್ಲ ಅವನು ನಮ್ಮ ಚಿಕ್ಕಪ್ಪರ ಮಗ, ಅವ್ನು ಇನ್ನೊಬ್ರು ಚಿಕ್ಕಪ್ಪರ ಮಗ. ಅವ್ನು ನಮ್ಮ ಸಸ್ಸು, ನಮ್ಮ ಸುವಾಸು ಫ್ರೆಂಡು. ಲಂಗ ದೋಸ್ತಲ್ಲ, ಚಡ್ಡಿ ದೋಸ್ತು, ಸಾರಿ. ಇವನು ನಮ್ಮ ಮಾಮನ ಮಗ. ನೋಡಿ ಇವರು ನಮ್ಮ ಬೇಬಿ ಫೋನ್ ನೋಡ್ಕೊಂಡು ಕೂತವ್ರೆ. ಅವನು ಇನ್ನೊಬ್ಬ ರಾಹುಲ್ ಅಂತ. ಸುವಾಸ್ ನಮ್ಮ ಅಂಜಾಂಟಿಯರ ತಂಗಿ ಅಕ್ಕನ ಮಗಳು ಇವರು. ಅಲ್ಲಿ ನೋಡಿ ಅಲ್ಲೂ ಕೂಡ ಒಬ್ಬರು ಮುನಿ ಮಾಡ್ತವ್ರೆ, ಅವರು ನಮ್ಮ ಚಿಕ್ಕಪ್ಪರು. ಅವರು ನಾವೇ ಲೇಟು ಅಂದರೆ ನಮ್ಗಿಂತ ಲೇಟಾಗಿ ಬಂದವ್ರೆ. ನಾವೇ ಲೇಟು ಅನ್ಕೊಂಡ ನಮ್ಗಿಂತ ಲೇಟಾಗಿ ಬಂದವ್ರು ಅವರು ಅಂತ. ಅಲ್ಲಿ ಒಬ್ರು ಮಾಡ್ತವ್ರೆ, ಅವ್ರದ್ದು ಇನ್ನೇನು ಬಾಡ್ ಬೆಂದೋಯ್ತು ಅನ್ಸ್ತದೆ, ವಾಸನೆಗೆ ಅಮ್ಮ ಅಂತ. ನೋಡಿ ಇಲ್ಲಿ ಗಂಟ ರಾಣಿ ಅಲ್ಲೊಬ್ಳವಳೆ ನೋಡಿ ರಾಣಿ. ಇದಿಷ್ಟು ಜನ ಅಲ್ಲಪ್ಪ ಬತ್ತವನೆ ಬನಿಯನ್ ಬಾಯಿ. ನೋಡಿ ಇದಿಷ್ಟು ನಮ್ದು ಫ್ಯಾಮಿಲಿ ಗೈಸ್. ನಮ್ಮ ಅಪ್ಪ ಮತ್ತೆ ನಮ್ಮ ತಾತ ಇಬ್ರು ಕೋಳಿ ಕಾಲುಗಳನ್ನ ಸೀತವ್ರೆ. ಇದನ್ನ ಸೀದ್ಬಿಟ್ಟು ಏನ್ ಮಾಡ್ತೀರಾ? ಲೆಗ್ ಲಾಲಿಪಾಪ್ ರಾಣಿಗೆ. ಅಪ್ಪ ರಾಣಿಗೆ ಹಾಕ್ಬಿಟ್ರೆ ಚೆನ್ನಾಗಿರ್ತದಲ್ವಾ? ಏನೇನ ಮಾಡ್ತಾರೆ ಇಬ್ರು. ಅದ್ರ ಕುತ್ಕೊಳ್ಳ, ಅವ್ನ್ ಬಾಡ್ ಬೇಸ್ತಾರದನ್ನ ನೋಡ್ಕೊಂಡು ನಿಂತ್ಬಿಟ್ಟ ಅವನೇ. ನೋಡಮ್ಮಿ ಇಂಗ್ರೀಡಿಯೆಂಟ್ಸ್ ಏನೇನ್ ಆಗ್ತಾ ಇದೆಯಾ? ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಎಣ್ಣೆ, ಉಪ್ಪು. ಚಿಕನ್ ಸಾಂಬಾರು ಗ್ರೇವಿ ಎರಡು ಮಾಡ್ತೀಯಾ? ಕೀ ರಾಹುಲ ಕೀ ಕೊಡಪ್ಪ. ಗಾಡಿ ಕೀ ಅಂತ ಕೊಡ್ಲಾ? ನಮ್ಮ ಮಮ್ಮಿ ಸಿಂಹ, ನಮ್ಮ ಮಮ್ಮಿ ಹೆಂಗ್ ಕಟ್ತೋದ್ ನೋಡಿ ನಮ್ಮ ಮಮ್ಮಿ. ಆ ಗಾಡಿ ಕೀ ಅಂತ ಕೊಡ್ಲಾ? ರಾಹುಲ ನೋಡಿ 2, 4, 6, 8, 10, 11, 14, 15 ನಮ್ಮನ್ನು ಸೇರಿಸಿ 16 ಜನ. ಎಷ್ಟು ಕೋಳಿ? 3 ಕೋಳಿ. 3 ಕೋಳಿ. ಎಸ್. ಅವ್ರು ಎಷ್ಟು ಜನ ಅವ್ರೆ? ಅವರು 4 ಜನ. 4 ಜನ ಅವ್ರೆ. ಅವರು 2 ಕೋಳಿ. ನಾವು ಹೊಸಸಿ ತಿಂತೀವಿ. ಇವನೇ ಗೊಜ್ಜು ಮಾಡ್ತಾವನೆ. ಅಲ್ಲಾಡ್ಸ್ಕೊಂಡು ತಪ್ಪೊಳಗೆ ಬಿದ್ದೈತು ನೀವು. ಏನಮ್ಮಿ ಅದು ಸಾರು ಮಾಡ್ತೀನಿ ಅಂದೆ? ಮಾಡ್ದೆ ಹಿಡಿದಿದ್ದೀನಿ ಅವಳನ್ನ. ಹೆಂಗ್ ಕಟ್ತಾವಳು ನೋಡಿ. ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ಕೊಂಡೇನೆ. ಓಹೋ ಕಟ್ಟಾಕ್ಬಿಡ್ಲು. ಬಿಸಿ ಬಿಸಿ ಮುದ್ದೆ ಅಲ್ಲ, ಸಾರು ಮಾಡೋದ್ಮೇಲೆ ಮುದ್ದೆ ಮಾಡ್ತಾರೆ. ಇವಳು ಉಲ್ಟಾ ಪಟ ಮಾಡ್ತಾವಳೆ. ಸಾರು ಮಾಡೋದಕ್ಕೆ ಮುದ್ದೆ ಎಲ್ಲ ಆರೋಗಿರ್ತವೆ. ಎಲ್ಲ ತಂಪಾಗಿ ಮಲಗಿದ್ದಾರೆ. ಅಲ್ಲಿ 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 ಫುಲ್ ಮುಗ್ದೋಗದೆ ಫಸ್ಟೇ. ಅಲ್ಲಿ ಇಲ್ಲಿ ಬ್ಯಾಟಿಂಗ್ ಮಾಡ್ಕೊ ಬತ್ತವ್ರ. ಇಲ್ಲಿ ರೌಂಡ್ಸ್ ಯಾರು? ಅಲ್ಲಿಬ್ರು ಬತ್ತಾವ್ರೆ ಎಲ್ಲ. ಅಲ್ಲಿಬ್ರು ಬತ್ತಾವ್ರೆ. ಇನ್ನು ಬರೋರು ಯಾರು ಬಾಕಿ ಇದಾರ? ದೇವಸ್ಥಾನಕ್ಕೆ ಹೋಗಿ ಬರ್ತಾವ್ರೆ. ಹೌದು, ಅವರು ತೀರ್ಥ ತಗೋ ಬತ್ತಾವ್ರೆ. ಅಲ್ಲೊಂದು ಅಡಿಗೆ ಮಾಡ್ತಿದ್ದಾರೆ ನೋಡಿ. ಒಂದೇ ಕೋಳಿ ಅಲ್ಲ, ಒಂದೇ ತವು ನೋಡಿ. ಇಲ್ಲಿ ನಮ್ದು, ಅಲ್ಲಿ ನಮ್ ಗುಂಡು ತಾತರ್ದು, ಅಲ್ಲಿ ತಾತನ ಹೆಸರೇನು ಮಾಡ್ತಾಯಿತ್ತು? ಪಂಚಾಯತ್ ತಾತರ್ದು.
ಚೋಟಾ ತಾತ ಅಲ್ಲ ಇದು ಮನೆಯಲ್ಲಿ ಕಣೋ ಕಾಲೇ ಬಟ್ ಮನೆಯಲ್ಲಿತ್ತು ಮನೇಲಿತ್ತಾ ಕೊಳ್ಳಿರು ಅಂದೆ ಹೆಂಗೆ ಬೆಂಗಳೂರಕ್ಕ ಯಾವಕ್ಕ ಹೆಂಗೆ ಜೋಕು ಮತ್ತೆ ಮತ್ತೆ ಫ್ರಿಜ್ ಸಂಜು ಹತ್ರ ಇಸ್ಕೊಂಡ್ ಬಂದಿದ್ದು ನೋಡ್ತಾನೆ ಮಾಮ ಅವಲೇ ಅಂಗಡಿ ಅಂದೆ ಏನ್ ಮಾಮ ಸುಳ್ಳು ಸುಳ್ಳು ಹೇಳ್ತಾ ಇದೀಯಾ ಸುಮ್ಮನೆ ನೀವು ಕೇಳಿಸ್ಕೊಳ್ಳಿ ಅಂತ ನೋಡಿ ಮಾ ಗೈಸ್ ಕೆಂಪರಾಗಿ ಮುದ್ದೆ ಕೋಳಿ ಸಾರು ಅನ್ನ ಚಿಕನ್ ಗ್ರೇವಿ ನೋಡಿ ಗೈಸ್ ಚಿಕನ್ ಬೇಯ್ತಾ ಇದೆ ಸ್ಮೆಲ್ ಬತ್ತಾದೆ ನಿಂಬೆಹಣ್ಣು ತಿರ್ಸ್ತಾವ್ರ ನಮ್ಮಮ್ಮ ಸೌತೆಕಾಯಿ ನಿಂಬೆಹಣ್ಣು ಮತ್ತೆ ಏನಂತಾರೆ ಇವನ್ನ ಅಲ್ಲ ಏನಂತಾರೆ ನಿಮ್ಮ ಅಮ್ಮನ ಪಿಂಡ ಸಲಾಡ್ ಮಾಡ್ತಿದ್ದಾರೆ ನಮ್ಮಮ್ಮ ನಮ್ಮ ಆಂಟಿ ಎಲ್ಲದಕ್ಕೂ ಕೊತ್ತಂಬರಿ ಸೊಪ್ಪು ಉದುರಿಸ್ತಿದ್ದಾರೆ. ಸೊ ಅಡುಗೆ ತಯಾರಾಗಿದೆ. ಇನ್ನು ಪೂಜೆ ಮಾಡಿಬಿಟ್ಟು ಬ್ಯಾಟಿಂಗ್ ಮಾಡಿದೆಯಾ ಬನ್ನಿ ಪೂಜೆ ಹೇಗೆ ಮಾಡ್ತಾರೆ ಅಂತ ತೋರಿಸ್ತೀನಿ. ಮುನಿಯಪ್ಪನ ಪೂಜೆನ ಏನು ಕಾಲಿಗೆಲ್ಲ ಕೂಳೆ ಹೋಗ್ತವೆ. ನೈಸ್ ಅಪ್ಪ ಕಾಲು ಪೂಜೆಗೆ ಎಡೆ ಇಕ್ಕಕ್ಕೆ ಎಲ್ಲ ತಯಾರಿ ಮಾಡ್ಬಿಟ್ಟವ ನನ್ನ ತಮ್ಮ. ನೋಡಿ ಮುನಿಯಪ್ಪ ಅವರೇ ಹೊಲ್ಮಾಳದಲ್ಲೆಲ್ಲ ನಾವು ಓಡಾಡಿದಾಗ ಕಾಣಿಸ್ಕೋಬಾರ್ದು ಕಣ್ಣಿಗೆ ಅಂದ್ಬಿಟ್ಟು ನಾವು ವರ್ಷಕ್ಕೊಂದ್ಸತಿ ಹಿಂಗೆ ಹೊಲ್ದ ಹತ್ರ ಬಂದು ಇದು ಶಾಂತಿ ಮಾಡ್ತೀವಿ. ಈ ಥರ ಸೀಮುನಿನೂ ಮಾಡ್ತಾರೆ. ಸೀಮುನಿ ಒಂದಿನೂ ಮಾಡಿಲ್ಲ. ಸೀಮುನಿ ಎಲ್ಲಿ ಮಾಡ್ತೀವಿ ನಾವು? ಕೆಳಗಡೆ ಮಾಡ್ತಾರಂತೆ. ಆದರೆ ಸೀಮುನಿ ಜಾಸ್ತಿ ನೆನಪಿಲ್ಲ. ಖಾರ ಮುನಿನ ನಾವು ಈ ಥರ ಮಾಡ್ತಾಯಿದ್ದೀವಿ. ಸೊ ಮಾಡಿರೋ ಅಡುಗೆನೆಲ್ಲನೂ ತೆರ್ತಾಕ್ಬಿಟ್ಟು ನಾವು ಎಡೆ ಬಡಿಸ್ಬಿಟ್ಟು ನಾವು ಬ್ಯಾಟಿಂಗ್ ಮಾಡೋಣ. ಹೊಸ್ತುಡ್ಕು ಮಟನ್ನು ಮನೇಲಿ ಮಾಡವ್ರೆ, ಚಿಕನ್ನು ಇಲ್ಲಿ. ಸೊ ಬನ್ನಿ ಇವತ್ತಿನ ಭರ್ಜರಿ ಊಟನ ಮಾಡೋಣ. ಬಿಸಿ ಬಿಸಿ ಅಲ್ಲಿನ ಅಡುಗೆ ಆಗೋಯ್ತು. ನೋಡಲ್ಲ ಅಡುಗೆ ತಯಾರು ಮಾಡ್ಬಿಟ್ಟವ್ರೆ. ಅಲ್ಲಿ ಪೂಜೆ ಆಗ್ಬಿಟ್ಟು ಬ್ಯಾಟಿಂಗ್ ಮಾಡ್ತಾವ್ರಿ ಅವ್ರಂತೂ. ಇಲ್ಲಿ ಈಗ ಸೊ ಪೂಜಾರಪ್ಪರು ಬಡಿಸ್ತವ್ರೆ. ಮುದ್ದೆ ಮಡಗ್ಬೇಕಂತ ಫಸ್ಟ್ ಏನ್ ಮಡಗ್ಬೇಕು ಅಂತಾನೆ ಗೊತ್ತಿಲ್ಲ ಅವ್ರಿಗೆ. ಇದೇ ಫಸ್ಟು ಗೈಸ್ ಬಂದಿರೋದು. ಇವನು ಫಸ್ಟ್ ಎಲ್ಲ ಬತ್ತಿದ ಮುನಿಯಪ್ಪನ ಮಾಡೋಕ್ಕೆ ಮುಂದೆ ಕೂತಿರೋದು ಇದೇ ಫಸ್ಟು. ಹಿಂದಕ್ಕಿರೋ ಯಾವಾಗ್ಲೂ ಹೊಲದ ಮನಿ. ಹೌದು. ನೆಕ್ಸ್ಟ್ ರೈಸು, ಆಮೇಲೆ ಮುದ್ದೆ. ಹೌದು. ಇನ್ನೊಂದ್ಸತಿ ಅಲ್ಲಿ ಕೂತಾರ ಅಲ್ಲಿ ನೀಟಾಗಿ ಮಾಡ್ಕೊ. ಒಂದ್ ಚಿಕನ್ ಇದು ಲೆಗ್ ಪೀಸ್ ಹಾಕಲಿಲ್ಲ ಹಾಕಬ್ರಲ್ಲ. ಆವಾಗ್ಲೇ ಬಂದಿತ್ತು ಬಿಸಿಲು, ಇವಾಗ ಆಗೋಯ್ತು. ತಾತ ಏನ್ ಮುನಿಯಪ್ಪನ ಪ್ರಸಾದ ನೀನೇ ಬ್ಯಾಟಿಂಗ್ ಮಾಡ್ತಾ ಇದೀಯಾ? ಊಟ ಮಾಡಿ ಏನ್ ಬರೀ ಮುದ್ದೆ ಮಾಡ್ತಾ ಇದೀಯಾ? ಸಾರು ಮಾಡ್ಲಿಲ್ವೇ? ಸಾರು ಎಲ್ಲ ವೈಟ್ ನಾಮ ಅಳಿಸ್ಕೊಂಡ್ಬಿಟ್ಟಿದ್ಯಾ? ವೈಟ್ ನಾಮನ್ನ ಅಳಿಸ್ಕೊಂಡ್ಬಿಟ್ಟಿದ್ಯಾ? ನೀನು ಉಂಡೆ ನಜಿ ಊಟ ಮಾಡ್ದ? ಗೈಸ್ ನೋಡಿ ನಮ್ಮ ಚಿಕ್ಕಪ್ಪ ಹತ್ತಕ್ಕೆ ತಿರ್ಕೊಂಡು ತಿಂತವ್ರೆ ಬಟ್ಲುಗೆ ಹಾಕೊಂಡು. ಚಿಕನ್ ಅಲ್ಲಿ ಪೂಜೆ ತಿನ್ಬೋದಾ? ಅಲ್ಲಾಯ್ತು. ಥ್ಯಾಂಕ್ ಯು. ಎಲ್ಲ ಬ್ಯಾಟಿಂಗ್ ಹೊಡೆದ್ಬಿಟ್ಟು ಇಲ್ಲ ಊಟ ಮಾಡಲಿಲ್ವೇ? ಇನ್ನೂ ಊಟ ಮಾಡಿಲ್ಲ. ಮತ್ತೆ ಅವಳೇನೋ ಬಾಯಾಡಿಸ್ತಾ ಇದ್ರಿ. ಚಿಕನ್ ಪೀಸ್ ಇರಬೇಕು. ಅಲ್ಲ ಅಪ್ಪ ಇಲ್ಲಿ ತುರ್ಕಕ್ಕೆ
ಮಾಮೂನ್ ಮಾಡಕ ಮಾಮಂದು ನಿಮ್ದು ಕಂಡ ಇಲ್ಲೇ ಬಿಟ್ಟ ಅಡಿಗೆ ಎಲ್ಲ ತಯಾರಿ ಆಗಿದೆ. ಇನ್ನೇನು ಊಟ ಮಾಡಬೇಕು. ಎಲ್ಲರೂ ಗಂಬಳ ಕುಡ್ಕೊಂಡು ಕೂತವ್ರೆ. ನಮ್ಮ ತಾತ ಊಟ ಮಾಡ್ತವನೆ. ಚರ್ಮ ಇಲ್ಲ ಕಣ್ಕೊಳವ ಎಲ್ಲ ಕಂಡ ಚರ್ಮ ತಿನ್ನಲ್ಲ. ನೋಡಿ ಗೈಸ್, ನಮ್ಮ ತಾತ ನನಗೆ ಚಿಕನ್ ತಿನ್ಸ್ಬಿಟ್ಟ. ಅದನ್ನೇ ನೋಡ್ಕೊಬಿಡ್ರಿ ಚೆನ್ನಾಗಿದೆ. ಊಟ ಮಾಡಿ ಎಲ್ರೂ. ತಾತ ಮುಗಿದಿ ವರ್ಷ ಮನೆ ಹಬ್ಬ. ಇನ್ನು ಮುಂದಿನ ವರ್ಷಕ್ಕೆ ನಿಂಬೆ ಗಿಡ ಇತ್ತಲ್ಲ ಇಲ್ಲಿ, ನಿಂಬೆ ಬೆಳೆ. ತಾತ ಬಾಯ್ಸ್, ಇವ್ರು ನಮ್ಮ ಚಿಕ್ಕಪ್ಪರು ಸತೀಶ್ ಅಂತ. ಬನ್ನಿ. ಇವ್ರು ಅಲ್ಲಿ ಬೆಂಕಿ ಹಾಕ್ತಾ ಇದ್ರು. ಇವಾಗ ಬೆಂಕಿ ಹಾಕ್ಬಿಟ್ಟು ಸಾಕಕ್ಕೆ ಬಂದವ್ರೆ. ಪೂಜೆ ಎಲ್ಲ ಆಗಿದೆ. ಬನ್ನಿ ಊಟ ಮಾಡೋಣ. ಆಂಟಿ ಆಯ್ತು ಅಡುಗೆ, ಬನ್ನಿ. ಎಲ್ರು ಕೂತ್ಕೊಳ್ಳಿ ಊಟಕ್ಕೆ ಸಾಲಾಗಿ. ಗೈಸ್, ಊಟ ಸ್ಟಾರ್ಟ್. ನೋಡಿ ಎಲ್ರು ಕೂತವ್ರೆ ಊಟಕ್ಕೆ. ಇಲ್ಲೇನೋ ಗಮನಿಸ್ತಿದ್ದಾನೆ ಸುಹಾಸು, ಬೆಂಕಿ ಎಲ್ಲ ಹಾಕೊಂಡು ಚಿಕ್ಕ ಏನೇನೋ ಮಾಡ್ತಾ ಇರ್ತಾನೆ ಗೈಸ್. ಈ ಥರದ್ದು ಯುವದ ಹೋಗ್ತಾರ. ಆದರೂ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಬಲ ನೀನು ಕುತ್ಕೋಬಲ್ಲ ಊಟಕ್ಕೆ. ನೋಡಿ ಮುದ್ದೆ, ಸಾಂಬಾರ್, ಚಿಕನ್. ಅವಳು ಚೀಚಿ ತರಷ್ಟರಲ್ಲಿ ನಾನು ಅರ್ಧ ಮುದ್ದೆನೇ ತಿನ್ಕೊಂಬಿಟ್ಟಿದ್ದೀನಿ ಗೈಸ್. ಓಕೆ ಕಾಲ ಇಲ್ಲ. ಒಂದು ಸ್ವಲ್ಪ ಕತ್ತೆತ್ತಿ ಅಮರೇಂದ್ರ ಬಾಹುಬಲಿ ಇವರೇ ಎಲ್ಲಾನು ಜಾಸ್ತಿ ಯಾರು ಹಾಕಿಸ್ಕೊಂಡಿಲ್ಲ. ಈ ತರ ಇವರೇ ಜಾಸ್ತಿ ಹಾಕಿಸ್ಕೊ ತಿಂತವ್ರೆ. ನೀವೊಂದು ಸ್ವಲ್ಪ ಕತ್ತೈತಿ. ಅವನು ನಕುಲ ಭೀಮ ಅಂತ ತಿಂತವನೆ ಸೇಡಲ್ಲ ಒಬ್ಬನೇ ಕುತ್ಕೊಂಡು. ನಮ್ಮ ಅಣ್ಣ ಏನೋ ಸೀತಾದ ನೋಡಿ ಹೆಂಗೆ ಮಾಡ್ತಾರೆ. ಬೇವಿನ ಅಡಿಕೆ ಕೆಲ್ಸಕ್ಕೆ ಹೋಗ್ಬಿಟ್ಟು ಮತ್ತೆ ಭಾನುವಾರ ಸ್ವಿಮ್ಮಿಂಗ್ ಪೂಲು ಸ್ವಿಮ್ಮಿಂಗ್ ಪೂಲ್ಗೆ ಹೋಯ್ತಾವಳ ನಡಿಗೆ. ನೀನ್ ಬಿದ್ರೆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ನೀರೆಲ್ಲ ಈಚು ಬಂದ್ರೆ. ಅವತ್ತು ಸ್ವಿಮ್ಮಿಂಗ್ ಪೂಲ್ ಹೋಗಿದ್ದ, ಅದು ಚಿಕ್ಕ ಮಕ್ಳದು. ಮುಳುಗ್ಬಿಡು ಹೌದು ಹಬ್ಬ ಅಂತವಳೆ, ನೀರ್ ಕುಡಿತಾವಳೆ. ಅದು ಇಲ್ಲಿಗೆ ಬರ್ತದೆ ಸಣ್ಣಕ್ಕೆ ಅಂತ ಬರ್ಕತಾವಳೆ. ಅಯ್ಯೋ ಯಾರಾದ್ರೂ ಇವನ್ ಆಸ್ಪತ್ರೆಗೆ ಸೇರ್ಸ್ರಪ್ಪ, ಹೆಲ್ಪಿಂಗ್ ಪ್ಲೀಸ್. ಅಪ್ಪ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ನಾಳೆ ಹೋಯ್ತಾಳಂತೆ. ನೀರೆಲ್ಲ ಕುಡ್ಕೊಂಡ್ಬಿಟ್ಲ. ಕುಡ್ಕತ್ತಿದ್ದು ನಾನು ಓಡೋಗೆತ್ತದೆ. ಖಾಲಿಯಾಗಿದ್ದಾವ ತಿರ್ಗಬಿಟ್ರ ನೀರ ಕುಡ್ಕೊಂಡ್ಬಿಟ್ಟಿಲ್ಲ. ಕುಡ್ಕೊಂಬಿಟ್ಟಿರ್ಲಿಲ್ಲ, ಈಚೆಗೆ ಬಂದ್ಬಿಟ್ಟಿರ್ತಾವ ನೀರು. ಗೈಸ್, ಇವರು ಪೂಜಾರಪ್ಪರು. ನೋಡಿ ಮುನಿಯಪ್ಪರ ಹತ್ರ ಬಿಟ್ಟಿರ್ತಕ್ಕಂಥ ಪ್ರಸಾದನ ಹೆಂಗೆ ಬಿಟ್ಬಿಟ್ಟು ಹೋಗ್ಬಾರ್ದು. ಸೊ ಸ್ವೀಕರಿಸ್ಬೇಕು. ಸೊ ನೋಡಿ ಇಲ್ಲಿ ಇವರೊಬ್ರು ಮತ್ತೆ ಅವನೊಬ್ಬ ಇವತ್ತು ಇಬ್ರು ಪೂಜೆ ಮಾಡಿದ್ರು. ಬ್ಯಾಟಿಂಗ್ ಮಾಡ್ತಿದ್ದಾರೆ. ಇವರು ಎಕ್ಸ್ಟ್ರಾ ಇವ್ರು ಪೂಜೆನೇ ಮಾಡಲಿಲ್ಲ. ಇವ್ರ ಜೊತೆ ಇವರು ಜಾಯ್ನ್ ಆಗ್ಬಿಟ್ಟವ್ರೆ ಕಂಪ್ನಿ ಕೊಡ್ತೀನಿ ಅಂತ. ಸೊ ಗೈಸ್, ನೋಡಿದ್ರಲ್ಲ, ಊಟ ಅಂತೂ ಭರ್ಜರಿ ಬ್ಯಾಟಿಂಗ್ ಮಾಡಿದ್ದೀವಿ. ಹೊಟ್ಟೆ ಅಂತೂ ಫುಲ್ ಓಡಾಗೋಗೈತೆ. ಸೊ ಇವತ್ತಿನ ಲಾಗ್ ಇದಿಷ್ಟು. ಸೊ ನಿಮಗೆ ಈ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ಏನಾದರೂ ಸಜೆಷನ್ ಇದ್ದರೆ ನನಗೆ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಇದೇ ಥರ ನೆಕ್ಸ್ಟ್ ಲಾಗಲ್ಲಿ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಬೈ ಬೈ ಗೈಸ್, ಬೈ ಬೈ.